ಹುಡುಗಿರು ಸಿಗ್ತಾ ಇಲ್ಲ ಅನ್ನೋ ಒಂದು ಸಂಖ್ಯೆನ ಜಾಸ್ತಿ ಆಗೈತಿ. ನಮ್ಮ ಹುಡುಗನಿಗೆ ಒಂದು ಹುಡುಗಿ ಇದ್ರೆ ಹುಡುಕೊಡ್ರಿ, ನಮ್ಮ ಹುಡುಗನ ಒಂದು ಹುಡುಗಿ ಇದ್ರೆ ನೋಡ್ರಿ. ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿದೆಯೋ ಅಥವಾ ಹುಡುಗರ ಹಣೆ ಬರಹನೇ ಸರಿ ಇಲ್ವೋ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಹುಡುಗಿಯರ ಸಂಖ್ಯೆ ಕಡಿಮೆ ಆಗಿದೆಯೋ ಅಥವಾ ಹುಡುಗರ ಹಣೆ ಬರಹನೇ ಸರಿ ಇಲ್ವೋ? ಯಾಕೋ ಗೊತ್ತಿಲ್ಲ. ಎಲ್ಲಿ ಹೋಗ್ತೀರಿ ಹೋಗ್ರಿ, ಯಾವುದೇ ಊರಿಗೆ ಹೋಗ್ರಿ, ಯಾವುದೇ ಹಳ್ಳಿಗೆ ಹೋಗ್ರಿ, ಯಾವುದೇ ಸಿಟಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಹೆಂಗಾಗೈತೆ ಅಂದ್ರೆ ಈಗ ಸದ್ಯ ಸಿಚುವೇಶನ್, ನಮ್ಮ ಹುಡುಗನಿಗೆ ಒಂದು ಹುಡುಗಿ ಇದ್ರೆ ಹುಡುಕೊಡ್ರಿ, ನಮ್ಮ ಹುಡುಗನ ಒಂದು ಹುಡುಗಿ ಇದ್ರೆ ನೋಡ್ರಿ ಅನ್ನೋ ಪರಿಸ್ಥಿತಿ ಈಗ ಸದ್ಯಕ್ಕೆ ಎಲ್ಲ ಕಡೆ ಅದೇ ಥರ ನಡೆತೈತಿ. ಕೆಲವು ವರ್ಷಗಳ ಹಿಂದೆ ಅಥವಾ ಒಂದು 10 ವರ್ಷದ ಹಿಂದೆ ಹೋದ್ರೆ ಈ ಥರ ಇರಲಿಲ್ಲ. ಬಟ್ ಅವಾಗಿನ ಈಗಿನ ಕಂಪೇರ್ ಮಾಡಿದ್ರು ಆ ಥರ ಏನು ಭಾಳ ಏನು ಡಿಫ್ರೆನ್ಸು ಇಲ್ಲ. ಸೊ ಜನಸಂಖ್ಯೆ ಪ್ರಕಾರ ನೋಡ್ತೀನಿ ಅಂತಂದ್ರು ಭಾಳ ಡಿಫ್ರೆನ್ಸ್ ಇಲ್ಲ. ಸೊ ಒಂದು 1000 ಜನ ಹುಡುಗರು ಇದ್ದಾರೆ ಅಂತಂದ್ರೆ ಮಿನಿಮಮ್ ಒಂದು 1000 ಜನ ಹುಡುಗರು, ಅದಕ್ಕೆ 973 ಜನ ಹುಡುಗಿರು ಇದ್ದೇ ಇರ್ತಾರೆ. ಆದರೂ ಹುಡುಗಿರು ಸಿಗ್ತಾ ಇಲ್ಲ ಅನ್ನೋ ಒಂದು ಸಂಖ್ಯೆನ ಜಾಸ್ತಿ ಆಗೈತಿ. ಯಾಕೆ ಏನಂತ ಅನ್ನೋದಾದ್ರೆ ನನಗನ್ಸಿರೋ ಪ್ರಕಾರ, ಸೊ ಅವಾಗ ಅಂದಂಗಿಲ್ಲ, ಒಂದು 10 ವರ್ಷದ ಹಿಂದ್ಗಡೆ ಆತಂದ್ರೆ ಅವಾಗೆಲ್ಲ ಹೆಂಗಿರ್ತಿತ್ತು, ಎಜುಕೇಷನ್ ಅನ್ನೋದು ಹೆಣ್ಮಕ್ಳಿಗೆ ಸ್ವಲ್ಪ ಕಡಿಮೆ ಇರ್ತಿತ್ತು. ಸೊ ಏನಿಲ್ಲ ಅಂತಂದ್ರೆ ಒಂದು ಹಳ್ಳಿ ಒಳಗೆ, ಸಿಟಿ ಲೆವೆಲಿಗೆ ಬೇಡ, ಸಿಟಿ ಲೆವೆಲ್ ಮುಂಚೆ ಯಾವ ಥರ ಬೇಡ, ಒಂದು ಹಳ್ಳಿ ಲೆವೆಲಿಂದ ಹೇಳೋದಾದ್ರೆ, ಸೊ ಹಳ್ಳಿ ಒಳಗೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 10th ವರೆಗೂ ಮುಗಿಸ್ತಿದ್ರು. 10th ಮುಗಿಸಿದಾರೆ ಅಂತಂದ್ರೆ ಅದು ಒಂದು ಸ್ವಲ್ಪ ಹೈಯರ್ ಎಜುಕೇಷನ್. ಸದ್ಯ ಈಗ ಅಂತಂದ್ರೆ ಒಂದು 10 ವರ್ಷದ ಹಿಂದ್ಗಡೆ, 10 ರಿಂದ 15 ವರ್ಷದ ಹಿಂದ್ಗಡೆ ಹೇಳೋದಾದ್ರೆ, ಅವಾಗೆಲ್ಲ ಅಷ್ಟು ಅಲ್ಲಿವರೆಗೂ ಎಜುಕೇಷನ್ ಕೊಡ್ತಿದ್ರು. ಅದಾದ್ಮೇಲೆ ಏನೈತೆಲ್ಲ ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು ಗಂಡನ ಮನೆಗೆ. ಇನ್ನು ಮುಂದೆ ನಮ್ಗೆ ಆಗಂಗಿಲ್ವಾ, ನಮ್ದು ಅದೊಂದು ಜವಾಬ್ದಾರಿ. ಸೊ ಯಾವುದೇ ಒಂದು ತಂದೆಗೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿಕೊಡೋದೇ ಒಂದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ನಾವು ಮದುವೆ ಮಾಡಿಕೊಟ್ರೆ ಒಂದು ಜವಾಬ್ದಾರಿ ಮುಗೀತಂತ ಅಷ್ಟೇ ಎಜುಕೇಷನ್ ಕೊಡಿಸಿ ಅಲ್ಲಿಗೆ ಇದನ್ನ ಮಾಡಿ ಮದುವೆ ಮಾಡಿ ಕಳಿಸ್ತಿದ್ರು. ಬಟ್ ಇವಾಗಿನ ಜನ್ರೇಷನ್ದಾಗ ಹೆಂಗಾಗೈತೆ ಅಂತಂದ್ರೆ, ಸೊ ಏನಿಲ್ಲ ಅಂತಂದ್ರು ಯಾರ್ದು ಇವತ್ತು ಎಜುಕೇಷನ್ ಆಗಿಲ್ಲ ಅಂದ್ರೂ ಸೆಕೆಂಡ್ PU ಡಿಗ್ರಿ, ಹಳ್ಳಿ ಒಳಗನೆ ಹೇಳೋದಾದ್ರು ಸೆಕೆಂಡ್ ಇಯರು ಇಲ್ಲ ಅಂದ್ರೆ ಡಿಗ್ರಿ, ಇದು ಮಿನಿಮಮ್ ಎಜುಕೇಷನ್ ಎಲ್ಲರೂ ಅಲ್ಲಿವರೆಗೂ ಕಲ್ತೇ ಇರ್ತಾರೆ. ಸೊ ಇದಕ್ಕಿಂತ ಇದ್ರ ಒಳಗಡೆ ಕಲ್ತಿರೋರು ಯಾರು ಸಿಗೋದಿಲ್ಲ. ಅಂದ್ರೆ ರೇರ್, ಎಲ್ಗೋ ಒಬ್ರು ಏನೋ ಸಿಗ್ಬೋದು, ಒಬ್ರು ಇಬ್ರು ಅಷ್ಟು ಜನ ಬೆರಳೆಣಿಕೆಯಲ್ಲಿ ಸಿಗ್ಬೋದು ಹೊರತಾಗಿ ಮಿನಿಮಮ್ ಎಜುಕೇಷನ್ ಅನ್ನೋದು ಡಿಗ್ರಿ ವರ್ಗುನು ಎಲ್ಲ ಹಳ್ಳಿ ಒಳಗುನು ಆ ಥರ ಬಂದ್ಬಿಟ್ಟೈತಿ. ಸೊ ಸಮಾನತೆ ಅನ್ನೋದು ಹುಡುಗರಿಗೆ ಹೆಂಗ್ ಎಜುಕೇಷನ್ ಇರ್ತೈತಿ ಅದೇ ಥರ ಹುಡುಗಿರಿಗೂ ಅದೇ ಥರ ಎಜುಕೇಷನ್ ಕೊಡತಾರ ಅನ್ನತ್ಲೆ. ಸೊ ಆ ಥರ ಒಂದು ಆಗೈತೆ. ಸೊ ಅದಕ್ಕೋಸ್ಕರ ಅದ್ರದ್ದು ಸ್ವಲ್ಪ ಎಫೆಕ್ಟ್ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಎಫೆಕ್ಟ್ ಆಗಿರ್ಬೋದಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ, ಸೊ ಎಜುಕೇಷನ್ನ ಅಲ್ಲಿವರೆಗೂ ಡಿಗ್ರಿವರೆಗೂ ಒಂದು ಹೆಣ್ಮಕ್ಳಾಗ್ಲಿ ಯಾರೋ ಅವ್ರು ಕಲ್ತಿರ್ತಾರಂದ್ರೆ, ಸೊ ಕಲಿತ ನಂತರ ಮಿನಿಮಮ್ 1 ಡಿಗ್ರಿ ಮುಗಿಸಿರ್ತಾರ. ಇನ್ನೂ ಒಂದು ಸ್ವಲ್ಪ ಮನೇಲೆಲ್ಲ ಚಲೋ ಇತ್ತಂದ್ರೆ, ಸೊ ಬ್ಯಾಕ್ಬೋನ್ ಸಪೋರ್ಟು ಅಥವಾ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಎಲ್ಲ ಚಲೋ ಇತ್ತಂದ್ರೆ ಡಿಗ್ರಿವರೆಗೂ ಹೋಗ್ತಾರೆ. ಸೊ ಡಿಗ್ರಿವರೆಗೂ ಹೋದ ತಕ್ಷಣ ಅವಾಗ ಏನಾಗುತ್ತೆ, ಡಬಲ್ ಡಿಗ್ರಿ ಮುಗಿಸ್ತಾರೆ. ಸೊ ಡಬಲ್ ಡಿಗ್ರಿ ಎಲ್ಲ ಆದ್ಮೇಲೆ ಅವಾಗ ಮ್ಯಾರೇಜ್ ಮಾಡ್ಕೊಂತೇಳಿ ಮನ್ಯಾಗಿನವ್ರು ಹೇಳಿದ್ರಂದ್ರೆ ಅವ್ರು ಸೊ ಒಂದು ಸ್ವಲ್ಪ ಫುಲ್ ಹೈಲಿ ನಾಲೆಜಬಲ್ ಆಗಿರ್ತಾರೆ. ಸೊ ಅವಾಗ ಮದ್ವೆ ಆದ ತಕ್ಷಣ ಆಗತ್ತಂದ ತಕ್ಷಣ ಅವ್ರೇನು ಮದ್ವೆ ಆಗಂಗಿಲ್ಲ. ಯಾಕಂತಂದ್ರೆ ನಾವು ಇಲ್ಲಿವರೆಗೂ ಡಿಗ್ರಿ ಕಲ್ತಿರೋದು ಅದಕ್ಕೆ. ಸೊ ನಾವು ಡಿಗ್ರಿ ಕಲ್ತಿರೋದಕ್ಕೆ ನಮಗೂ ಒಂದು ಯಾವ್ದಾದ್ರು ನಾವು ಜಾಬ್ ಹಿಡ್ಕೊಂಡು ನಾವು ಕೆಲಸ ಮಾಡ್ತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ. ಅದಾದ್ಮೇಲೆ ಮದುವೆ ಇದನ್ನ ಆ ಥರ ಯೋಚನೆ ಮಾಡ್ತೀನಿ ಅಂತಾರ. ಸೊ ಅಲ್ಲಿವರೆಗೂ ಮದುವೆ ಕಾನ್ಸೆಪ್ಟ್ನ ತೆಗಿಬೇಡ್ರಿ ನೀವು. ಸೊ ಯಾಕಂದ್ರೆ ಅವ್ರು ಅಲ್ಲಿವರೆಗೂ ಡಿಗ್ರಿ ಮುಗಿಸಿರ್ತಾರೆ. ಡಿಗ್ರಿ ಮುಗಿಸಿದ ತಕ್ಷಣ ಅವ್ರು ಒಂದು ಜಾಬ್ ಮಾಡ್ಬೇಕು ಅನ್ನೋದೊಂದು ಅವರಲ್ಲೇನೂ ಇರ್ತೈತೆ. ಸೊ ಅದನ್ನೆಲ್ಲ ಜಾಬ್ ಎಲ್ಲ ಸೇರಿ ಜಾಬ್ ಜಾಯಿನ್ ಆಯ್ತಾರಂದ್ರೆ, ಜಾಬ್ ಎಲ್ಲ ಸೇರ್ಕೊಂಡ ನಂತರ ಏನೋ 1 ವರ್ಷ 2 ವರ್ಷ ಎಲ್ಲ ವರ್ಕ್ ಮಾಡಕತ್ತಾರ. 1 ವರ್ಷ 2 ವರ್ಷ ಎಲ್ಲ ಅಲ್ಲೆಲ್ಲ ಕೆಲಸ ಮಾಡಿದ ನಂತರ, ಸೊ ಅವಾಗ ಒಂದು ಹುಡುಗನಾಗ್ಲಿ ಹುಡುಗಿನ ಅವಾಗ ನೋಡೋ ಅವಾಗ ಮದುವೆ ಮಾಡ್ಕೋತು ಅಂತಂದು ಇಂಟೆನ್ಷನ್ ಏನೋ ಒಂದು ಬಂತಂದ್ರು. ಸೊ ಆ ಟೈಮ್ದಾಗ ಹುಡುಗರು ನೋಡಕ್ ಬಂದ್ರು, ಹುಡುಗಿಗೆ ಸ್ವಲ್ಪ ಏಜ್ ಆಗೈತೆ ಅಂತೇಳಿ ಹಿಂಗೂ ಮ್ಯಾಚ್ ಆಗಂಗಿಲ್ಲ. ಸೊ ಅಂದ್ರೆ ಹುಡುಗಿ ಡಬಲ್ ಡಿಗ್ರಿ ಮುಗಿಸಿ ಒಂದು ಜಾಬ್ ಮಾಡ್ತೀನಿ, ಒಂದು 2-3 ವರ್ಷ ಜಾಬ್ ಮಾಡ್ತೀನಿ ಅಂತಂದ್ರೆ ಅಲ್ಲಿಗೆ ಅಂದ್ರೆ 25-26 ಏಜ್ ಆಗಿರ್ತಾವ. 26-27 ಆ ಥರನೂ ಆಗಿರ್ತಾವ ಹುಡುಗಿರಿಗೂ. ಸೊ ಹುಡುಗರಿಗೂ ಅದೇ ಥರ ಏಜ್ ಆಗಿರ್ತಾವ. ಇವನು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅದು ಇದು ಅಂತೇಳಿ ಇವನು ಸ್ಟ್ರಗಲ್ ಮಾಡ್ಕೊಂತ ಕಷ್ಟಪಟ್ಟು ಕೆಲಸ ಹುಡ್ಕೊಂಡು. ಸೊ ಇವಾಗ ಇನ್ನೊಂದು ಹೆಂಗಾಗೈತಿ, ಎಲ್ರಿಗೂ ಗೌರ್ಮೆಂಟ್ ಜಾಬೇ ಬೇಕಾಗೈತಿ. ಆ ಥರ ಹಂಗಾಗಿರ್ತೈತಿ. ಅವಾಗ ಅಲ್ಲಿ ಅವ್ರಿಗೂ ಮ್ಯಾಚ್ ಆಗಂಗಿಲ್ಲ. ಇದು ಒಂದು ಪಾಯಿಂಟ್. ಸೊ ಅಂದ್ರೆ ಹುಡುಗಿಗೆ ಏಜ್ ಆಗ್ಯಾವ ಅಂತೇಳಿ ಹುಡುಗ ಬಿಡ್ಬೋದು, ಅಥವಾ ಹುಡುಗಿಗೆ ಮ್ಯಾಚ್ ಆಗ್ಲಿಲ್ಲ ಅಂತೇಳಿ ಅದು ಬಿಡೋದು. ಸೊ ಈ ಥರನೂ ಒಂದು ಸ್ವಲ್ಪ ಕ್ಯಾನ್ಸಲ್ ಆಗ್ತಿರ್ತಾವ ಮ್ಯಾರೇಜ್. ಸೊ ಇದಾಗಂಗಿಲ್ಲ ಅಂತೇಳಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳೋದಂದ್ರೆ ಹೆಂಗೈತಿ,
ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಸೊ ಜಾಬ್ ವೆಲ್ ಸೆಟಲ್ಡ್ ಪರ್ಸನ್ ಇದ್ರನ ಅವ್ನ್ ಕೊಡ್ತೀನಿ ಅಂತ ಅಂತಿರ್ತಾರ. ಸೊ ಆ ತರ ಹಂಗ್ ನೋಡೋದಾಗಿದ್ರನ ಹುಡುಗನ್ಗ ಅವ್ ವೆಲ್ ಸೆಟಲ್ಡ್ ಒಂದು ಜಾಬ್ ತಗೋಬೇಕಂದ್ರನು ಅವ್ನ್ಗೂ 25-26 ಏಜ್ ಆಗಿರ್ತೈತಿ. ಸೊ ಏಜ್ ಅಲ್ಲಿವರೆಗೂ ಆಗಿರ್ತೈತಿ ಅಂದ್ರುನು ಸೊ ಅವ್ನ್ ಸ್ಟ್ರಗಲ್ ಮಾಡಿ ಅಲ್ಲಿವರೆಗೂ ಬಂದು ಸಿಕ್ಕ ನಂತರನ ಸೊ ಆದ್ರೂ ಅಂತವ್ರಿಗುನು ಈಗ ಹೆಂಗೈತಿ ಅವ ಒಂದ್ ಜಾಬ್ ಹಿಡಿಬೇಕಂತಂದ್ರ ಕಾಂಪಿಟೇಷನ್ ಫೀಲ್ಡ್ ಇವಾಗ ಸದ್ಯಕ್ಕೆ ಯಾವ್ದೇ ಒಂದ್ ಏನೋ ಕೆಲಸ ಮಾಡ್ತಾನಂತಂದ್ರ ಅದಕ್ಕೆ 10 ಜನ ಕಾಂಪಿಟೇಷನ್ ಇರ್ತಾರ. ಸೊ ಅಂತದ್ರಾಗ ಇನ್ ಗೌರ್ಮೆಂಟ್ ಒಂದ್ ಜಾಬ್ ತಗೋತೀನಿ ಅಂತಂದ್ರ ಅದಕ್ಕೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಇರ್ತೈತಿ. ಅಂತ ಕಾಂಪಿಟೇಷನ್‌ದಾಗ ಇವ ಎಲ್ಲಿ ಒಂದ್ ಜಾಬ್ ಹುಡ್ಕೋತಾನಂತಂದ್ರ ಅಷ್ಟು ಕಷ್ಟದ ಮಾತಾಗಿರ್ತೈತಿ ಅವಂಗೂ. ಯಾಕಂತಂದ್ರ ನೋಡೋರಿಗ್ ಕಣ್ಣಿಗ್ ಸುಲಭ ಅನ್ಸಿರ್ಬೋದು. ಏನೋ ಇಷ್ಟು ವರ್ಷ ಓದಾತಿ ಹಿಂಗ ಒಂದ್ ಜಾಬ್ ತಗೊಂಡಿಲ್ಲ ಅಂತೇಳಿ. ಬಟ್ ಅದ ಅಲ್ಲಿ ಆ ಪೊಸಿಷನ್‌ದಾಗ ಇರೋವ್ ಅವಂಗ ಗೊತ್ತಿರ್ತೈತಿ. ಸೊ ಜಾಬ್ ಸಿಗ್ಬೇಕಂದ್ರುನು ಅಷ್ಟ ಕಷ್ಟ ಇರ್ತೈತಿ. ಆದ್ಮೇಲೆ ಜಾಬ್ ಸಿಕ್ಕ ನಂತರ ಅವ 1 ವರ್ಷ 2 ವರ್ಷ ಎಲ್ಲಾ ಟ್ರೈನಿಂಗ್ ಪೀರಿಯಡ್ ಅಂತ ಇರ್ತೈತಿ. ಟ್ರೈನಿಂಗ್ ಪೀರಿಯಡ್ ಎಲ್ಲಾ ಮುಗಿಸ್ಕೊಂಡ ವಾಪಸ್ ಮದ್ವೆ ಆಗ್ತೀನಿ ಅಂತಂದ್ರುನು ಅವಾಗೆಲ್ಲ ಹುಡ್ಕಾಕ್ ಹೋಗ್ತಾರ. ಅವಾಗ ಹುಡುಗನ್ಗ್ ಏಜ್ ಆಗಿರ್ತಾವ ಅಂತೇಳಿ ಹಿಂಗ್ ಸಿಗಂಗಿಲ್ಲ. ಸೊ ಈ ತರ ಆಗಿ ಸೊ ಮದ್ವೆ ಅನ್ನೋದು ಒಂದ್ ಸ್ವಲ್ಪ ಏನೈತಲ್ಲ ಹಂಗ ಡಿಲೇ ಆ ಸಿಗ್ತಾ ಇಲ್ಲ. ಹಂಗ್ ನೋಡ್ತೀನಂತಂದ್ರೆ ಹೆಣ್ಮಕ್ಳ ಸಂಖ್ಯೆ ಒಂದ್ 23 ಜನಕ್ಕೇನೋ ಒಂದ್ 27 ಜನ. ಸೊ ಅಂದ್ರೆ 973 ಜನ ಇದಾರಂದ್ರೆ ಲೇಡೀಸ್. ಸೊ ಒಂದು 1000ಕ್ಕ ಇನ್ನೊಂದ್ 23 ಜನಕ್ಕಷ್ಟ ಏನೋ ಹುಡುಗಿ ಸಿಗ್ತಾ ಇಲ್ಲ. 27 ಜನಕ್ಕ ಅಂತಂದ್ರೆ ಏನೋ ಒಂದು ಇದನ್ ಮಾಡ್ಬೋದು. ಅದನ್ ಬಿಟ್ಟು ಇಲ್ಲಿ ಉಲ್ಟಾ ಆಗ್ಬಿಟ್ಟೈತೆ. 27 ಜನಕ್ಕೆ ಸಿಗೋದು ಬಿಟ್ಟು 72 ಜನಕ್ಕೆ ಸಿಗಾತಿಲ್ಲ ಅನ್ನೋ ರೇಂಜಿಗೆ ಸೊ ಯಾವ್ದೇ ಒಂದು ಊರಿಗೆ ಹೋದ್ರುನು ನಮ್ಮ ಹುಡುಗಂಗ್ ಹುಡುಗಿ ಸಿಕ್ಕಿಲ್ಲ, ನಮ್ಮ ಹುಡುಗನ್ಗ್ ಹುಡುಗಿ ಸಿಕ್ಕಿಲ್ಲ ಅಂತೇಳಿ ಇದ ಒಂದ್ ಏನೈತಲ್ಲ ಇದೇ ಕಾನ್ಸೆಪ್ಟ್ ಅನ್ನ ಎಲ್ಲಾ ಕಡೆ ಇದಾಗ್ಬಿಟ್ಟೈತಿ. ಸೊ ನೋಡ್ ಅವ್ರವ್ರ ಹಣೆಬರಹ ಅವ್ರವ್ರ ಒಂದ್ ಸೊ ಯಾರ್ಯಾರ ಜೊತೆ ಮದ್ವೆ ಆಗ್ಬೇಕಂತ ಇರ್ತೈತಲ್ಲ ಅವ್ರವ್ರ ಜೊತೆನ ಆಗ್ತಿರ್ತೈತಿ. ಬಟ್ ಅಂದ್ರುನು ಹೆಂಗಾಗೈತಿ ಅಂದ್ರ ಸೊ ಇವಾಗ ಮದ್ವೆ ಅನ್ನೋದು ಒಂದ್ ಸ್ವಲ್ಪ ಎಲ್ಲರಿಗೂ ಹೆಣ್ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಮೈಂಡ್ ಒಳಗ್ ಕೂತ್ಬಿಟ್ಟೈತೆ. ಸೊ ಆತರ ಇವನು ಒಂದ್ ವರ್ಕ್ ಮಾಡ್ಲಿ, ಇವನು ಒಂದ್ ಸ್ಟ್ಯಾಂಡ್ ಅಂದ್ರ ಇವನ್ ಲೆವೆಲ್‌ಗೆ ಅಥವಾ ಇವನೊಂದ್ ಇದ್ರೊಳಗ್ ಇವು ಇತ್ತಂದ್ರ ಆಟೋಮೆಟಿಕ್ ಸಿಗ್ತಾವ. ಸೊ ಹೆಂಗಾಗೈತಿ ಸೊ ಅವ್ರ್ ಇರೋ ರೇಂಜ್ ಅನ್ನ ಬಿಟ್ಟ ಬೇರೆ ಕಡೆ ಹುಡ್ಕಕ್ ಹೋದ್ರ ಅದಕ್ಕ ಮ್ಯಾಚ್ ಆಗಂಗಿಲ್ಲ. ಹುಡುಗಿ ಸಿಗಾತಿಲ್ಲ ಅಂತಂತಾರ. ಸೊ ಈಗ ಹೆಂಗಾಗೈತಿ ಎಜುಕೇಶನ್ ಅನ್ನೋದು ಎಲ್ಲರಿಗೂ ಸಮಾನತೆ ಆಗ್ಬಿಟ್ಟೈತಿ. ಸೊ ಎಲ್ಲಾ ಹುಡುಗಿರು ಆದ್ರೂ ಡಿಗ್ರಿ ಲೆವೆಲ್ ವರ್ಗೂ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರು ಕಲ್ತೇ ಇರ್ತಾರ. ಸೊ ಹುಡುಗರು ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಎಜುಕೇಶನ್ ತಗೊಂಡ ಒಂದ್ ಸ್ವಲ್ಪ ಒಳ್ಳೆ ಕೆಲ್ಸದಲ್ಲಿ ಇದ್ರ ಆಟೋಮೆಟಿಕ್ ಆಗಿ ಹುಡುಗಿರ್ ಸಿಗ್ತಾರ. ಸೊ ಹಿಂಗಾಗಿ ಸಿಗಾತಿಲ್ಲ. ಹುಡುಗನ್ಕಿಂತ ಹುಡುಗಿನ ಸಂಬಳ ಹೆಚ್ಚ್ ತಗೊಳುವಾಗ ನಾನೇ ದುಡದ್ ನಂದ ಬರ್ತೈತಿ. ಸೊ ಮದ್ವೆ ಆಗಿ ಗಂಡನ ಅವ್ನ ಸಂಬಳದ ಮೇಲೆ ನಾ ಯಾಕ್ ಡಿಪೆಂಡ್ ಆಗ್ಲಿ ಅನ್ನೋ ತರಾನು ಒಂದ್ ಕಾನ್ಸೆಪ್ಟ್ ಹುಡುಗಿರಲ್ಲಿ ಇರ್ಬೋದೇನೋ. ಹಿಂಗಾಗಿ ಸ್ವಲ್ಪ ಏನೈತಲ್ಲ ಮದ್ವೆ ಅನ್ನೋದ ಎಲ್ಲಿ ಎಲ್ಲಾ ಕಡೆ ಹೆಣ್ ಸಿಗಾತಿಲ್ಲ ಅನ್ನೋ ಒಂದ್ ಕಾನ್ಸೆಪ್ಟ್. ಸೊ ಈ ತರ ಇರ್ಬೋದೇನೋ ಅಂತ ನನಗೊಂದ್ ಅನಿಸ್ತು. ಅದ್ರ ಬಗ್ಗೆ ನಾನ್ ನಿಮ್ಗ್ ಹೇಳ್ಬೇಕಂತನ್ನಿ. ಸೊ ನಿಮ್ ಊರಾಗ್ ಇನ್ನ ಯಾರ್ಯಾರಿಗ್ ಮದ್ವೆ ಆಗಿಲ್ಲ ಏನ ಎಂತ ಸೊ ನಿಮ್ಗೂ ಆಗಿಲ್ಲ ಅಂತಂದ್ರ ಹೆಂಗ ಏನ ಅಂತೇಳಿ ಅದ್ರ ಬಗ್ಗೆ ಹಂಗ ಒಂದ್ ವಿಡಿಯೋ ಜನರಲ್ ಆಗಿ ಒಂದ್ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಅದ್ರ ಬಗ್ಗೆ ಮಾಡಿದ್ನಿ. ಸೊ ನೋಡಿ ಇದು ನನ್ನ ಅನಿಸಿಕೆ ಕರೆಕ್ಟ್ ಆಗಿದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ಗನ್ಸಿದ್ದು ಇದು ಕರೆಕ್ಟ್ ಅನ್ಸಿದ್ರೆ ಎಲ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಹೆಂಗ್ ಅನ್ಸ್ತು ಅಂತೇಳಿ ಕಮೆಂಟ್ ಹಾಕ್ರಿ. ಇದಕ್ಕೆ ಏನಂತ ಹೆಂಗ ನಾ ಅನ್ಕೊಂಡಿದ್ದು ಕರೆಕ್ಟ್ ಇತ್ತು ಅಥವಾ ಇಲ್ಲೋ ನಿಮ್ಗೆ ಹೆಂಗ್ ಅನ್ಸಿತಿ, ನಿಮ್ಗ್ ಮದ್ವೆ ಕಾನ್ಸೆಪ್ಟ್ ಹೆಂಗ್ ಯಾದಕ್ ಸಿಗಾತಿಲ್ಲ ಏನ ಅನ್ನೋದು ನಿಮ್ಗೆ ಏನಾರ ರೀಸನ್ ಇದ್ರೆ ಕಮೆಂಟ್ ಹಾಕಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಧನ್ಯವಾದಗಳು.